दीपो हरतु पापं संध्यादीपं नमोस्तुते शुभं करोतु कल्याणं आरोग्यं सुखसंपदां शत्रुबुद्धि विनाशाय दीपज्योतिः नमोस्तुते दीपवನ್ನ ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಈ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಕ್ಕಳನ್ನ ಉದ್ದೇಶಿಸಿ ನಾನು ಮಾತಾಡ್ತೇನೆ. ಅವರ ಮಾರ್ಗದರ್ಶನ ನಾವು ಅವರ ಜೀವನದಲ್ಲಿ ಹೇಗೆ ಕೆಳಗಡೆಯಿಂದ ಮೇಲ್ಗಡೆಗೆ ಬಂದಿರ್ತಾರೆ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದಾಗ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ನಮ್ಮ ಮನೆಗಳಲ್ಲಿ ಹೇಗೆ ನಾವು ಒಂದು ಧಾರ್ಮಿಕ ಪ್ರತಿಗಳನ್ನು ಹೇಗೆ ಇಟ್ಕೊಂತೀವಿ, ಒಂದು ಬೈಬಲ್ ಇರಬಹುದು, ಭಗವದ್ಗೀತೆ ಇರಬಹುದು, ಇಲ್ಲ ಕುರಾನ್ ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ನಾವೊಂದು ಸಂವಿಧಾನದ ಪ್ರತಿಯನ್ನು ನಾವು ಇಟ್ಕೋಬೇಕು. ಯಾಕಂದರೆ ಅದರಲ್ಲಿ ಇರೋಂತಹ ಪ್ರತಿಯೊಂದು ವಿಚಾರಗಳು ನಮಗೆ ಗೊತ್ತಾಗಬೇಕು. ಈಗ ನೋಡಿ, ಈಗ ಈಗಿನ ಒಂದು ಫಾಸ್ಟ್ ಯುಗದಲ್ಲಿ ನಾಲೆಡ್ಜ್ ಇಸ್ ಎ ಪವರ್. ನೀವೆಷ್ಟು ನಾಲೆಡ್ಜ್ ಇರ್ತೀರ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಅಷ್ಟು ಪವರ್ ಇರುತ್ತೆ. ಅದರಲ್ಲಿ ಸ್ವಯಂ ಜನಗಣತಿ ಅಂತ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಮನೆಯ ನಿಮ್ಮ ಜನಗಣತಿಯ ಬಗ್ಗೆ ನೀವು ಒಂದು ಟಿಕ್ ಹಾಕೊಂಡು ನೀವೇ ಸೆಲ್ಫ್ ಎನ್ಯುಮರೇಷನ್ ಮಾಡ್ಬೋದು. ಸುಮಾರು 150 ವರ್ಷಗಳಿಂದ ಆಗಿರೋಂಥ ಜನಗಣತಿಯಲ್ಲಿ ಇದು ಮೊದಲನೇ ಬಾರಿಗೆ ನಿಮ್ಮ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಜನಗಣತಿ ಒಂದು ಅಭಿಯಾನ ಆಗ್ತಾ ಇದೆ. ನಿಮಗೆ ನಿಮ್ಮ ಲೋಕಲ್ ಇರೋ ಯಾರದೇ BAಗಳಾಗಿರ್ಬೋದು, ಇಲ್ಲ ನಿಮ್ಮ ಮೊಬೈಲಲ್ಲೇ sc.census.gov.in ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಮ ಮನೆ ಬಗ್ಗೆನೇ ಒಂದು ಫೋನ್ ನಂಬರ್ ಎಲ್ಲ ಟೈಪ್ ಮಾಡಿಕೊಂಡು ನಿಮ್ಮ ಜನಗಣತಿಯನ್ನು ನೀವೇ ಸಹ ಮಾಡ್ಬೋದು. ಇದು ಕೂಡ ಒಂದು ದೇಶದ ಸೇವೆ. ನೀವು ಮಾಡುವಂತಹ ಒಂದು ಇನ್ಪುಟ್, ನೀವು ಕೊಡುವಂತಹ ಮಾಹಿತಿ ನಾಳೆ ದಿನ ಒಂದು ಪಾಲಿಸಿ ಗವರ್ನೆನ್ಸ್ಗೆ, ಪ್ರಜಾಪ್ರಭುತ್ವಕ್ಕೆ ಬಹಳ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾದ ರೀತಿಯಲ್ಲಿ ಅಂಬೇಡ್ಕರ್ ಅವರನ್ನ ಅಧ್ಯಯನ ಮಾಡಿ ಇಲ್ಲಿ ವಿಚಾರವನ್ನು ಹೇಳಿದ್ದಾರೆ. ನನಗೆ 3 ವಿಚಾರಗಳ ಬಗ್ಗೆ ಅಂಬೇಡ್ಕರ್ ಅವರನ್ನ ನಾವು ಚರ್ಚೆ ಮಾಡ್ಬೋದು ಅಂತೇಳಿ. ಒಂದು ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಇನ್ನೊಂದು ಈಕ್ವಾಲಿಟಿ, ಸಮಾನತೆ, ಮತ್ತೊಂದು ಸೆಕ್ಯುಲರಿಸಮ್, ಜಾತ್ಯತೀತತೆ. ಈ 3 ವಿಚಾರಗಳನ್ನು ಇಟ್ಕೊಂಡು ಅಂಬೇಡ್ಕರ್ ಬಗ್ಗೆ ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ನಾವು ನನಗೆ ಗೊತ್ತಿಲ್ಲ. ಗಾಂಧಿ ಅಂದರೆ ಭಾಳ ಜನ ಗಾಂಧಿಗಳಿದ್ದಾರೆ ಇವತ್ತು. ನನ್ನ PA ಒಬ್ಬ ಗಾಂಧಿ ಇದ್ದಾನೆ. ಹಂಗಾಗಿ ಭಾಳ ಜನಕ್ಕೆ ಆ ಥರದ್ದೆಲ್ಲ ಅರ್ಥ ಆಗಬೇಕದು. ಭಾಳ ಅವರ ನೋವುಗಳು, ಅವರ ಹೋರಾಟದ ಬದುಕುಗಳು. ಶ್ರೀನಿವಾಸ್ ಹೇಳಿದರು, ರಾಜಕೀಯವಾಗಿ ಕೂಡ ಅವರಿಗೆ ಭಾಳಷ್ಟು ನೋವುಗಳು ಇದ್ದವು ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಚುನಾವಣೆಯಲ್ಲಿ ಅಂಬೇಡ್ಕರ್ ಒಬ್ಬರೇ ಅಲ್ಲ, ಲೋಹಿಯಾ ಕೂಡ ಸೋಲನ್ನು ಕಂಡಿದ್ರು ಅನ್ನುವಂಥದ್ದು. ಯಾರ್ಯಾರು ಈ ಸಮಾಜಮುಖಿಯಾಗಿ ಹೋರಾಟ ಮಾಡಿದ್ರು, ಸಮಾಜದ ಪರವಾಗಿ, ಸಮಾಜದ ಬದಲಾವಣೆಗೆ ಸಮಾಜದ ಸಂಪ್ರದಾಯವಾದಿಗಳ ವಿರುದ್ಧ ಹೋರಾಟ ಮಾಡಿದ್ರು, ಅವೆಲ್ಲರೂ ಕೂಡ ಒಂದಲ್ಲ ಒಂದು ಅಡಚಣೆಗಳನ್ನು, ನೋವುಗಳನ್ನು ಅನುಭವಿಸಿದ್ರು ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ. ಒಂದು ವೇಳೆ ನಾವಿವತ್ತು ಅಸ್ಪೃಶ್ಯತೆ ಬಗ್ಗೆ ಭಾಷಣ ಹೊಡೆಯೋದು ಬಹಳ ಮುಖ್ಯ ಅಲ್ಲ. ಅದನ್ನ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ತೊಲಗಿಸಿದೀವ ಅಂತ ಹೇಳಿ ನಾವು ಆತ್ಮವಿಮರ್ಶೆ ಮಾಡ್ತೀವಿ. ಭಾಷಣ ಮಾಡುವ ನಾನು ನನ್ನ ಮನೆ ಮೇಲೆ ಅಸ್ಪೃಶ್ಯತೆಯನ್ನು ಆಚರಿಸೋದು ಬಿಟ್ಟಿದ್ದೀವಿ ಅಂತ ನಾನು ಹೇಳಬೇಕು. ಅಸ್ಪೃಶ್ಯತೆ ಅನ್ನುವಂಥದ್ದೇ ಮನುಕುಲ ವಿರೋಧಿ. ಪಂಚಾಯತಿ ವಿವಾಹದ ಪ್ರೋತ್ಸಾಹಧನವನ್ನ ಇವತ್ತು ನೀಡ್ತಾ ಇದ್ದೇವೆ. ಗೈರಾದವರಿಗೆ ಅವರಿಗೆ ನಮ್ಮ ಇಲಾಖಾ ವತಿಯಿಂದ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.